ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ನನ್ನ ಹರಿಹರ ಸೀರೀಸಲ್ಲಿ ಮೂರನೇ ಎಪಿಸೋಡ್ ಇದು. ಸೊ ಮೂರನೇ ಎಪಿಸೋಡಲ್ಲಿ ನಾವು ಹರಿಹರದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಹರಿಹರ ಜನ ತುಂಬ ಇಷ್ಟಪಟ್ಟು ತಿನ್ನುವಂಥ ಇನ್ನೊಂದು ಹೋಟೆಲ್ ಇದು. ಸುಮಾರು 7 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದಪ್ಪ ಅಂತ ಹೇಳಿದ್ರೆ ಹೋಟೆಲ್ ಅರಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳಿ. ಸೊ ಅವ್ರ ಹತ್ರ ಡಾಬಾ ಶೈಲಿಯ ಊಟನೂ ಸಿಗುತ್ತೆ, ಆದಮೇಲಿಂದ ಖಾನಾವಳಿ ಊಟನೂ ಸಿಗುತ್ತೆ. ಸೊ ಜನ ತುಂಬ ಇಷ್ಟಪಟ್ಟು ತಿಂತಾರಂತೆ ಖಾನಾವಳಿ ಊಟ. ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿರುತ್ತೆ ಖಾನಾವಳಿ ಊಟ. ತುಂಬ ದಿವಸ ಆಯಿತು ಖಾನಾವಳಿ ಊಟ ಮಾಡಿದೆ. ಸೊ ಬನ್ನಿ ಒಳ್ಳೆ ಅಥೆಂಟಿಕ್ ಆದಂಥ ಖಾನಾವಳಿ ಊಟ ಮಾಡ್ಕೊಂಬರೋಣ. ನೋಡ್ಬೋದು, ನಾವು ಬಂದಿದ್ದೀವಿ ಅರಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಹರಿಹರದಲ್ಲಿದ್ದೀವಿ. ಸೊ ಇದು ಏನಂತ ಹೇಳಿದ್ರೆ ಡಾಬಾ ಥೀಮ್ ರೆಸ್ಟೋರೆಂಟ್ ಮತ್ತು ಖಾನಾವಳಿ ಎರಡು ಕೂಡ ಸಿಗುತ್ತೆ. ಸೊ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ಹರಿಹರ ಶೋಭಾ ರೋಡು, ಪೇಟೆ ಆಂಜನೇಯ ದೇವಸ್ಥಾನ ಇದೆ. ಸೊ ಹಿಂದೂ ಮಹಾಸಭಾ ಗಣಪತಿ ಇಲ್ಲೇ ಕೂರಿಸೋದು ಹರಿಹರದಲ್ಲಿ. ಸೊ ಅಲ್ಲಿಂದ ಲೆಫ್ಟಿಗೆ ತಿರುಗಿದ್ರೆ ಸೊ ಇಲ್ಲೇ ಇರುತ್ತೆ, ನೋಡ್ಬೋದು ಅರಮನೆ. ಸೊ ಈಗ ಬನ್ನಿ ಒಳಗೋಣ. ಸೊ ನೋಡೋಣ ಯಾವ ರೀತಿಯಾಗಿದೆ ಹೋಟೆಲ್ ಅಂತ ಹೇಳಿ. ಸೊ ಡಾಬಾ ಥೀಮ್ ರೆಸ್ಟೋರೆಂಟ್ ಸಿಟಿ ಮಧ್ಯೆ ಇಟ್ಟಿದ್ದಾರೆ ಅವರು. ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ. ಸೊ ಒಳಗಡೆ ಹೋಗಿಂದ ಮುಂಚೆ ಇಲ್ಲೇನು ನೋಡ್ತಾ ಇರಿ, ಇದು ಪರ್ಫೆಕ್ಟ್ ಆಗಿರುವಂಥ ಪ್ಯೂರ್ ವೆಜ್ ಡಾಬಾ ಥೀಮಲ್ಲಿ ಇರುವಂಥ ಹೋಟೆಲು. ಸೊ ಇಲ್ಲಿಂದ ಸೈಡಿಗೆ ಬಂದರೆ ಇಲ್ಲೊಂದು ಮೆಟ್ಲಿದೆ. ಸೊ ಮೆಟ್ಲಿಂದ ಮೇಲ್ಗಡೆ ಹೋದರೆ ನೋಡ್ಬೋದು ಅಲ್ಲಿ ಅಂತ ಖಾನಾವಳಿ ಊಟ ಸಿಗುತ್ತೆ. ಸೊ ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೀತಿಯಾಗಿದೆ ಹೋಟೆಲ್ ಅಂತ ಹೇಳಿ. ಈಗ ಒಳಗಡೆ ಬಂದು ನೋಡಿದ್ರೆ ಆಂಬಿಯನ್ಸ್ ಈ ರೀತಿಯಾಗಿದೆ. ಸೊ ಇಲ್ಲಿ ನಾರ್ಮಲ್ ಸಿಟ್ಟಿಂಗ್ ಇದೆ. ಸೊ ನಾರ್ಮಲ್ ಸಿಟ್ಟಿಂಗಿಂದ ಈ ಕಡೆ ಬಂದರೆ ಸೊ ಇಲ್ಲಿ ನೋಡ್ಬೋದು ನಿಮಗೆ. ಸೊ ಫ್ಯಾಮಿಲಿ ಏರಿಯಾ ಇದೆ. ಸೊ ಇಲ್ಲಿ ಕೂಡ ಫ್ರೆಂಡ್ಸು ಫ್ಯಾಮಿಲಿ ಬಂದು ಆರಾಮಾಗಿ ತಿನ್ಬೋದು. ಸೊ ಇಲ್ಲಿಂದ ಎಂಟ್ರಿ ಆಗ್ತಿದ್ದಂಗೆ ಯಾರ ಫೋಟೋ ಇದೆ ನೋಡಿ ಇಲ್ಲಿ. ಎಂಥವ್ರಿಗೂ ಒಂದು ನಿಮಿಷ ನಿಂತ್ಕೊಂಡು ನೋಡಬೇಕು ಅನಿಸುತ್ತೆ. ಬನ್ನಿ ಇಲ್ಲಿಂದ ರೈಟಿಗೆ ಹೋದರೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಸಣ್ಣದಾದಂಥ ಒಂದು ಫ್ಯಾಮಿಲಿ ಏರಿಯಾ ಮಾಡಿದ್ದಾರೆ. ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಈ ರೀತಿಯಾಗಿ ಬಂದು ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ಇಲ್ಲಿ ಬರೀ ನಿಮಗೆ ಡಾಬಾ ಶೈಲಿಯ ಊಟಗಳು ಮಾತ್ರ ಸಿಗುತ್ತೆ. ಸೊ ಖಾನಾವಳಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಈಗ ಮೆಟ್ಲತ್ಕೊಂಡು ಮೇಲ್ಗಡೆ ಬಂದರೆ ಸೊ ಡೆಡಿಕೇಟೆಡ್ ಟು ಖಾನಾವಳಿಗಂತಲೇ ಸಪ್ರೇಟಾಗಿ ಒಂದು ಹೋಟೆಲ್ ಮಾಡಿದ್ದಾರೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಒಳಗಡೆ ಹೋಗಿದ ತಕ್ಷಣ ಆ್ಯಂಬಿಯನ್ಸ್ ನೋಡ್ಬೋದು, ಡೀಸೆಂಟ್ ಆಗಿದೆ. ಇಲ್ಲಿ ಈ ಕಡೆ ಒಂದು ಹಾಲ್ ಇದೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇಲ್ಲಿ ನೋಡ್ಬೋದು ಕಂಪ್ಲೀಟಾಗಿ ಬರ್ಡೇ ಸೆಲೆಬ್ರೇಷನ್ನಿಗೆ ಇರ್ಬೋದು, ಆದಮೇಲಿಂದ ಸಣ್ಣ ಪುಟ್ಟ ಪಾರ್ಟಿಗೆ ಇರ್ಬೋದು, ಅರಮನೆಯವರು ಒಂದು ತುಂಬ ಚೆನ್ನಾಗಿರುವಂಥ ಪುಟ್ಟದಾದಂಥ ಒಂದು ಹಾಲ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಬರ್ಡೇ ಪಾರ್ಟಿ ಇರ್ಬೋದು, ಆದಮೇಲೆ ನಾಮಕರಣ ಇರ್ಬೋದು, ಎಲ್ಲ ಚೆನ್ನಾಗಿ ಮಾಡ್ಬೋದು ಇಲ್ಲಿ. ಸೊ ನೋಡ್ಬೋದು ಈ ರೀತಿಯಾಗಿದೆ ಹಾಲ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ ನಿಮ್ಮ ಹೆಸರು? ಮೂರ್ತಿ ಅಂತ ಸರ್. ಮೂರ್ತಿ ಸರ್, ಹೇಳಿ ಎಷ್ಟು ವರ್ಷ ಆಯಿತು ಅರಮನೆ ಓಪನ್ ಮಾಡಿ? ಸರ್ 7 ವರ್ಷ ಇದೆ. ಸೊ ಈಗ 7 ವರ್ಷ ರನ್ನಿಂಗಲ್ಲಿದೆ ಅರಮನೆ? 7 ವರ್ಷ ಇದೆ. ಸೊ ಏನೇನು ಸಿಗುತ್ತೆ ಸರ್? ಯಾವ ಥೀಮಲ್ಲಿ ನೀವು ಓಪನ್ ಮಾಡಿದ್ದೀರಾ ಅರಮನೆ? ಅರಮನೆ ಅಂದರೆ ಒಂದು ಇದು ಹರಿಹರ ಸಿಟಿ ಮಧ್ಯೆ ಇರೋದ್ರಿಂದ ಒಂದು ಡಾಬಾ ಸ್ಟೈಲಲ್ಲಿ ಅರಮನೆ ಅಂತ ಒಂದು ಹೋಟ್ಲು ಮಾಡಿದ್ದೀವಿ. ಅಂದರೆ ಹರಿಹರ ಸಿಟಿ ಮಧ್ಯೆ ಇರುವಂಥ ಡಾಬಾ ಶೈಲಿಯ ಹೋಟೆಲ್? ಹೌದು ಸರ್. ಹೌದು ಸರ್. ಏನೇನು ಸಿಗುತ್ತೆ ಅರಮನೆಯಲ್ಲಿ? ಸರ್ ಡಾಬಾದಲ್ಲಿ ಏನು ಸಿಗುತ್ತೆ ಎಲ್ಲ ಸಿಗುತ್ತೆ. ಪನ್ನೀರ್ ನಾನ್ ಕುಲ್ಚಾ, ಬಟರ್ ರೊಟ್ಟಿ, ಪನ್ನೀರ್ ಮಸಾಲ, ಆಮೇಲೆ ವೆಜ್ ಕಡಾಯಿ, ದಾಲ್ ಫ್ರೈ, ಆ ರೀತಿಯಾಗಂತ ಐಟಮ್ ಎಲ್ಲ ಸಿಗುತ್ತೆ ಸರ್. ಸರ್ ಮತ್ತೆ ನಾನು ಜನಗಳಿಗೆ ಕೇಳಿದಾಗ ಅರಮನೆಯಲ್ಲಿ ಖಾನಾವಳಿ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೌದು ಸರ್. ಸೊ ಖಾನಾವಳಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಸರ್ ಡಾಬಾ ಸ್ಟಾರ್ಟ್ ಮಾಡಿ 7 ವರ್ಷ ಆಯಿತು. ಇದು ರೀಸೆಂಟಾಗಿ 1 ವರ್ಷ ಆಯಿತು ಸರ್. 1 ವರ್ಷದಿಂದ ಮಾಡ್ತೀವಿ? ಹೌದು ಸರ್. ಹೌದು. 1 ವರ್ಷ. ಖಾನಾವಳಿ ಊಟ ಅಂದರೆ ಏನೇನು ಸಿಗುತ್ತೆ ಸರ್? ಜೋಳದ ರೊಟ್ಟಿ, ಮೆಂತ್ಯ ಚಪಾತಿ, ಆಮೇಲೆ ಬಿಳಿ ಹೋಳಿಗೆ, ಆಮೇಲೆ ಕಾಯಿ ಹೋಳಿಗೆ ಸಿಗುತ್ತೆ. ಆಮೇಲೆ ದಿನ 2 ಥರ ಪಲ್ಯಗಳು ಚೇಂಜಸ್ ಇರ್ತಾವೆಲ್ಲ. ಪ್ರತಿದಿನ ಮೆನು ಚೇಂಜ್ ಆಗಿರುತ್ತೆ ಸರ್. ಹೊಟ್ಟೆ ತುಂಬ ಊಟ, 100 ರೂಪಾಯಿ ಊಟ, ಹೊಟ್ಟೆ ತುಂಬ. 100 ರೂಪಾಯಿಗೆ ಎಷ್ಟು ಬೇಕಾದ್ರೂ ತಿನ್ಬೋದು? ಹೌದು ಸರ್. ಹೊಟ್ಟೆ ತುಂಬ ಊಟ. ನನಗೂ ಕೂಡ ಈಗ ಹೊಟ್ಟೆ ಹಸ್ತಿದೆ. ಹೌದು. ಒಂದು ಒಳ್ಳೆ ಖಾನಾವಳಿ ಊಟ ಹಾಕ್ಸ್ತೀರ ಹಂಗಾರೆ? ಹಾಕ್ಸನ್ ಬನ್ನಿ ಸರ್. ಸರ್ ಇದೇನು ನೋಡ್ತಾ ಇರಲ್ಲ ನೀವು, ಈಗ ನಮ್ಮಲ್ಲಿ ಕ್ಯಾಟ್ರಿಂಗಿಗೆ ಅಂತ ಹೊಸದಾಗೆ ಮಾಡಿರೋವಂಥ ಕಿಚನ್ ಇದು. ಆಮೇಲೆ ನಮ್ಮಲ್ಲಿ ಈಗ 200 ಜನದ್ದು ಅಡುಗೆ ರೆಡಿ ಆಗಿದೆ. ಕಾಯಿ ಹೋಳಿಗೆ ಮತ್ತು ಕೆಂಪು ಚಟ್ನಿ, ಬಿಳಿ ಹೋಳಿಗೆ, ಮತ್ತು ಸ್ವೀಟ್ ಕಾರ್ನ್ ಕೋಸಂಬರಿ, ಕೆಲವೊಂದೆಲ್ಲ ವೆರೈಟೀಸ್ ಇದ್ದಾವೆ ಫುಡ್ಗಳು. ಕ್ಯಾಟ್ರಿಂಗ್ ಎಲ್ಲ ಯಾವ ರೀತಿ ಸರ್? ಕ್ಯಾಟ್ರಿಂಗ್ ಅಂದರೆ ನಾವು 25ರಿಂದ 500 ಜನ ತನಕ ನೀವು ಏನು ಮೆನು ಕೊಡ್ತಿರಲ್ಲ ಅದು ಮನೆ ತನಕ ತಲುಪಿಸ್ತೀವಿ ನಾವು. ಸೊ ಈಗ ನೋಡ್ಬೋದು ಜೋಳದ ರೊಟ್ಟಿ ಹೇಳಿದ ತಕ್ಷಣ ಹಿಂಗೆ ಪಟ 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 ತಟ್ಟಿ ಬಿಸಿ ಬಿಸಿಯಾಗಿ ಕೊಡ್ತಾರೆ. ಸೊ ಈಗ ಹಾಕ್ಸ್ಕೊಂಡು ತಿನ್ನೋಣ ಬನ್ನಿ. ಈಗ ನೋಡ್ಬೋದು ನಾನು ಹರಿಹರದಲ್ಲಿ ಒನ್ ಆಫ್ ದಿ ಫೇಮಸ್ ಆದಂಥ ಅರಮನೆ ಹೋಟೆಲಲ್ಲಿ ಏನು ತೊಗೊಂಡಿನಿ ಅಂತ ಹೇಳಿದ್ರೆ ಖಾನಾವಳಿ ಊಟ ತೊಗೊಂಡಿದ್ದೀನಿ. ಸೊ ಓನರ್ ಪ್ರೀತಿಯಿಂದ ಸರ್ ನೀವು ಏನಂತ ಹೇಳಿದ್ರು, ಚಪಾತಿ ತೊಗೊಳ್ಳಿ, ಒಂದು ಜೋಳದ ರೊಟ್ಟಿ ತೊಗೊಳ್ಳಿ, ಎರಡೂ ಕೂಡ ಕಾಂಬಿನೇಷನ್ ನಾವು ರೆಗ್ಯುಲರ್ ಕಸ್ಟಮರಿಗೆ ಕೊಡ್ತೀವಿ, ತುಂಬ ಇಷ್ಟಪಟ್ಟು ಕಸ್ಟಮರ್ಗಳು ತಿಂತಾರೆ ಅಂತ ಹೇಳಿದ್ರು.
ಸೊ ಹಾಗಾಗಿ ನಾನೀಗ ತೊಗೊಂಡಿದ್ದೀನಿ, ನೋಡ್ಬೋದು. ಬನ್ನಿ ಒಳ್ಳೆ ಒಂದು ಖಾನಾವಳಿ ತಿನ್ನೋಣ. ಹರಿಹರದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಖಾನಾವಳಿ ಊಟ ಯಾವ ಥರ ಇರುತ್ತೆ ಅಂತ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಜೋಳದ ರೊಟ್ಟಿ. ಇದು ಸೈಜು ಕೂಡ ತುಂಬ ಚೆನ್ನಾಗಿದೆ. ಆದಮೇಲಿಂದ ಇದೇನು ನೋಡ್ತಾ ಇದ್ದಾರೆ, ಚಪಾತಿ, ಮೆಂತೆ ಚಪಾತಿ ಅಂತ ಹೇಳಿ. ಇದಕ್ಕೆ ಮೆಂತೆ ಸೊಪ್ಪು ಹಾಕಿರ್ತಾರೆ. ತುಂಬ ಸಾಫ್ಟಾಗಿದೆ, ಬಿಸಿ ಬಿಸಿ ಆಗಿದೆ. ಸೊ ಆರ್ಡ್ರ್ ಕೊಟ್ಟಿದ ತಕ್ಷಣ ನಿಮಗೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ, ಸರಿನಾ? ಅದಕ್ಕೆ ಎರಡು ಒಂದು ಹೆಸರು ಕಾಳಿಂದ ಮೊಳಗೆ ಕಟ್ಟಿರುವಂಥ ಕಾಳಿಂದ ಒಂದು ಪಲ್ಯ ಇದೆ. ಆದಮೇಲಿಂದ ಹೀರೆಕಾಯಿದು ಪಲ್ಯ ಮಾಡಿದ್ದಾರೆ ಇವತ್ತು. ಪ್ರತಿದಿನ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವತ್ತು ಮಾಡಿದ್ದಾರೆ. ಅದಕ್ಕೆ ಚಟ್ನಿ ಪುಡಿ ಕೊಟ್ಟಿದ್ದಾರೆ. ಅದಾದಮೇಲಿಂದ ಒಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ, ಸ್ಯಾಲಿಡ್ ಕೊಟ್ಟಿದ್ದಾರೆ. ಹೇಳ್ತಾ ಹೋದರೆ ಐಟಮ್ ತುಂಬಾ ಇದೆ. ಸೊ ಈಗ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ಜೋಳದ ರೊಟ್ಟಿ, ಹಾಂ, ಟೇಸ್ಟ್ ನೋಡೋಣ. ಸಾಫ್ಟಾಗಿರುವಂಥ ಜೋಳದ ರೊಟ್ಟಿ, ಬಿಸಿ ಬಿಸಿಯಾದಂಥ ಜೋಳದ ರೊಟ್ಟಿ, ಅದ್ರ ಜೊತೆಗೆ ಮೊಳಕೆದು ಪಲ್ಯ, ಮೊಳಕೆ ಕಾಳು, ಹೆಸರು ಕಾಳಿನ ಪಲ್ಯ. ಶೇಂಗಾ ಚಟ್ನಿ ಪುಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೊಸರು ಕೊಟ್ಟಿದ್ದಾರೆ, ಗಟ್ಟಿಯಾದಂಥ ಮೊಸರು ಚಟ್ನಿ ಪುಡಿ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಖಾನಾವಳಿ ಊಟ ಏನಂತಾರೆ ಅದರಲ್ಲಿ ಫೇಮಸ್ ಆಗಿರೋದು ಜೋಳದ ರೊಟ್ಟಿ, ಅದ್ರ ಜೊತೆಗೆ ಚಟ್ನಿ ಪುಡಿ. ಖಾರವಾಗಿದೆ ಚಟ್ನಿ ಪುಡಿ, ಸಗದಾಗಿದೆ. ಮತ್ತು ಇವತ್ತು ಪ್ರತಿದಿನ ಇವರು ಮೆನು ಕೂಡ ಚೇಂಜ್ ಮಾಡ್ತಾರೆ. ಒಂದೇ ಥರ ಪಲ್ಯ ಇರೋದಿಲ್ಲ. ಒಂದು ಕಾಳು ಪಲ್ಯ ಇರುತ್ತೆ, ಒಂದು ವೆಜಿಟೇಬಲ್ ಪಲ್ಯ ಇರುತ್ತೆ. ಅದ್ರ ಜೊತೆಗೆ ಹೀರೆಕಾಯಿನ ಪಲ್ಯ ಇವತ್ತು ನನಗೆ ಸಿಕ್ಕಿದೆ. ಸೊ ಬನ್ನಿ ಟೇಸ್ಟ್ ನೋಡೋಣ. ಮೆಂತೆ ಚಪಾತಿ ಒಟ್ಟಿಗೆ ಮೆಂತೆ ಚಪಾತಿ ಏನಿದೆ, ಆ ಮೆಂತೆ ಫ್ಲೇವರು ಬಾಯಿಗೆ ಚಪಾತಿ ಇಟ್ಟಿದ ತಕ್ಷಣ ಅದೊಂದು ಸ್ವಲ್ಪ ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಒಳ್ಳೆ ಮಜಾ ಕೊಡ್ತಿದೆ ಮಾತ್ರ. ಕೋಸಂಬರಿಯಲ್ಲಿ ದಾಳಿಂಬೆ ಹಾಗೂ ಸ್ವೀಟ್ ಕಾರ್ನಿಂದು ಕೋಸಂಬರಿ ಮಾಡಿದ್ದಾರೆ, ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಹರಿಯಾಣದ ಕಡೆ ಏನಂದರೆ ನಮ್ಮ ಕಡೆ ಸಿಗುತ್ತಲ್ಲ ಸೌತೆಕಾಯಿ, ಅದು ಸಿಗಲ್ಲ. ಇಲ್ಲಿ ನಾಟಿ ಸೌತೆಕಾಯಿ ಸಿಗುತ್ತೆ. ಸೊ ನೋಡ್ಬೋದು ಈ ಥರ ಆಗಿದೆ. ಅದು ಊಟದ ಜೊತೆಗೆ ಒಳ್ಳೆ ಕ್ರಿಸ್ಪಿಯಾಗಿ, ಗರಿಗರಿಯಾಗಿ, ಒಂಥರ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸೊ ಈಗ ಚಪಾತಿ ಖಾಲಿ ಮಾಡ್ತೀನಿ. ಸೊ ನೆಕ್ಸ್ಟು ಏನು ಬರುತ್ತೆ ಹೇಳಿ, ರೈಸು. ಬಿಸಿಯಾದಂಥ ರೈಸ್ ಆಗ್ತಾಯಿದೆ ನೋಡೋಣ. ಬಿಸಿ ಬಿಸಿಯಾಗಿದೆ ರೈಸು. ಅದಕ್ಕೆ ಏನು ಸಾಂಬಾರು ಮಾಡಿದ್ದೀರಿ ಇವತ್ತು? ಇವತ್ತಿನ ಮೆನ್ಯೂಲಿ ನಾನು ಬಂದಿದ್ದ ದಿವಸ ಮೊಸಪ್ಪು ಸಾರಿದೆ. ಸಾಂಬಾರು ಏನಿದೆ ನಮ್ಮ ಶಿವಮೊಗ್ಗ ಮಲೆನಾಡು ಸೈಡಲ್ಲಿ ಸಿಗುವಂಥ ಸಾಂಬಾರು ಆ ಥರ ಇರೋದಿಲ್ಲ ಇಲ್ಲಿ. ಸೊ ಖಾನಾವಳಿ ಅಂತ ಹೇಳಿದ್ರೆ ಆ ಸಾಂಬಾರಿಗೆ ಲೈಟಾಗಿ ಆ ಸ್ಪೈಸ್ ಕಿಕ್ಕಿರುತ್ತೆ. ಆ ಕಿಕ್ಕೆ ಒಂಥರ ಮಜಾ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಸೊಪ್ಪು ಕೂಡ ಸ್ವಲ್ಪ ಚೆನ್ನಾಗಿ ಹಾಕಿ ಮಾಡಿದ್ದಾರೆ. ರೈಸು, ಸಾಂಬಾರು, ಪಲ್ಯ, ಚಟ್ನಿ, ಸೌತೆಕಾಯಿ ಏನೇನಿದೆ ಎಲ್ಲ ಐಟಮ್ ಕೂಡ ಕಂಪ್ಲೀಟಾಗಿ ನಿಮಗೆ ಅನ್ಲಿಮಿಟೆಡ್ ಆಗಿರುತ್ತೆ. ಎಷ್ಟು ತಿಂತಿರೋದು ತಿನ್ನಿ. ನಮ್ಮ ಮಲೆನಾಡು ಶೈಲಿಯ ಊಟ ಬಿಟ್ಟರೆ ಖಾನಾವಳಿ ಶೈಲಿಯ ಊಟ ಒಂದು ತೃಪ್ತಿಯಾದಂಥ ಊಟ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸಬ್ಬಕ್ಕಿ ಮತ್ತು ಶಾವಿಗೆ ಎರಡು ಮಿಕ್ಸ್ ಮಾಡಿ ಒಂದು ಪಾಯಸ ಮಾಡಿದ್ದಾರೆ. ಸೊ ಬನ್ನಿ ಟೇಸ್ಟ್ ನೋಡೋಣ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬ ಚೆನ್ನಾಗಿರುವಂಥ ಒಂದು ಪಾಯಸ ಮಾಡಿಕೊಟ್ಟಿದ್ದಾರೆ. ಎಂಡಿಂಗ್ ದಿಸ್ ಮೀಲ್ ವಿತ್ ಗುಡ್ ಬಟರ್ ಮಿಲ್ಕ್, ಒಳ್ಳೆ ಮಜ್ಜಿಗೆ ಒಟ್ಟಿಗೆ, ಒಗ್ಗರಣೆ ಇರುವಂಥ ಮಜ್ಜಿಗೆ ಒಟ್ಟಿಗೆ ಲಾಸ್ಟಿಗೆ ಊಟ ಮುಗಿಸ್ತಾ ಇದ್ದೀನಿ. ಸರ್, ನನ್ನ ಹೆಸರು ಪರಶುರಾಮ್ ಅಂತೇಳಿ. ನಾನು ದಾವಣಗೆರೆ ಬೆಸ್ಕಾಮ್ ಡಿವಿಷನ್ನು ಆಡಿಟ್ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಹರಿಹರ ಬೆಸ್ಕಾಮಲ್ಲಿ ಆಡಿಟಿಗೆ ಬಂದಿದ್ದು. ನಮಗೆ ದ ಫುಡ್ ಈಸ್ ವೆರಿ ಆಸಮ್. ರೊಟ್ಟಿ, ಬಿಸಿ ರೊಟ್ಟಿ ಕೊಡ್ತಾರೆ. ಆಮೇಲೆ ನನ್ನ ಮುಖದಲ್ಲಿರೋ ಬೆವರು ನೋಡಿ ಗೊತ್ತಾಗಬೇಕಿದೆ ನಾನು ಹೌ ಸ್ಯಾಟಿಸ್ಫೈಡ್ ಆಮ್ ಅಂತೇಳಿ. ಇಟ್ ಈಸ್ ವೆರಿ ಗುಡ್. ನಾನು ನೆಕ್ಸ್ಟ್ ಬಂದರೆ ಆಬ್ವಿಯಸ್ಲಿ ಐ ಆಮ್ ನಾಟ್ ಗೋಯಿಂಗ್ ಟು ಮಿಸ್ ದಿಸ್ ಆಪರ್ಚುನಿಟಿ ಅಗೇನ್. ನಮಸ್ತೆ. ನಮಸ್ಕಾರ ಸರ್, ಹೇಳಿ ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ಜಯಣ್ಣ ಅಂತೇಳಿ, LIC ಅಡ್ವೈಸರ್ ಇದೆ ನಾನು. ಓಕೆ. ಇಲ್ಲೇ ಹರಿಹರದಿಂದ ಬಂದಿರೋದು, LIC ಆಫೀಸ್ನಿಂದ. ಸರ್, ಹೇಗೆ ಅನಿಸುತ್ತೆ ನಿಮಗೆ ಇಲ್ಲಿ ಅರಮನೆ ಊಟ? ಅರಮನೆ ಊಟ ತುಂಬ ಚೆನ್ನಾಗಿದೆ. ನಿಮಗೇನು ಇಷ್ಟ ಆಗುತ್ತೆ ಸರ್? ನಮಗೆ ಇಲ್ಲಿ ಹೋಳಿಗೆ ಊಟ ಆಗಿರ್ಬೋದು, ಅಥವಾ ರೊಟ್ಟಿ ಊಟ ಆಗಿರ್ಬೋದು, ಅಥವಾ ಅನ್ನ ಸಾಂಬಾರು ಆಗಿರ್ಬೋದು, ತಿಳಿ ಸಾರು, ಮಜ್ಜಿಗೆ, ಮೊಸರು ಎಲ್ಲದು ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಹೇಳೋಕ್ಕೆ ಚೆನ್ನಾಗಿರುತ್ತೆ. ಪಲ್ಯ ಎಲ್ಲ ಚೆನ್ನಾಗಿ ನೆಮ್ಮದಿಯಾಗಿ ಕುತ್ಕೊಂಡು ಊಟ ಮಾಡಿ ಹೋಗ್ಬೋದು. ಭಾಳ ಚೆನ್ನಾಗಿರುತ್ತೆ.
ಸರ್ ನಮಸ್ತೆ. ನಮಸ್ತೆ. ಸರ್ ಹೇಳಿ, ಏನು ತೊಗೊಂಡಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ? ನಮ್ಮದು ಹರಿಹರನೇ ಬಂದು ಇಲ್ಲೇ ಊಟ ಮಾಡ್ತಾ ಇರೋದು. ಸೊ ಏನು ತಿಂತಾ ಇದ್ದೀರಾ ಸರ್? ನಾವು ಚಪಾತಿ ಪಲ್ಯ ಚಪಾತಿ ಊಟ ತೊಗೊಂಡಿದ್ದೀರಾ? ಚಪಾತಿ ಊಟ ತಗೊಂಡಿದ್ವಿ. ಸೊ ಹೇಗೆ ಅನ್ಸುತ್ತೆ ಚಪಾತಿ ಊಟ ನಿಮಗೆ? ತುಂಬ ಚೆನ್ನಾಗಿದೆ ಚಪಾತಿ ಊಟ. ಸರ್ ನೀವು ಹೇಳ್ದ ಹಾಗೆ ನಾನು ಇಲ್ಲಿ ಜೋಳದ ರೊಟ್ಟಿ ಊಟ ಟ್ರೈ ಮಾಡಿದೆ. ನನಗೊಂದು ತುಂಬ ಇಷ್ಟ ಆಯಿತು. ಸೊ ನೀವು ಕೊಡುವಂಥ ಐಟಮು 100 ರೂಪಾಯಿಗೆ ಕಂಪ್ಲೀಟಾಗಿ ವರ್ತಿ ಹೋಟೆಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಸರ್. ನೀವು ಬಂದಿದ್ದು ಕೂಡ ನನಗೂ ಭಾಳ ಖುಷಿ ಆಯಿತು. ಅಡ್ರೆಸ್ ಬಂದುಬಿಟ್ಟು ಇಲ್ಲೇ ಪೇಟೆ ಆಂಜನೇಯ ದೇವಸ್ಥಾನ ಅಂತ ಇದೆ, ಶೋಭಾ ಟಾಕೀಸ್ ರೋಡ್. ನೀವು ಹರಿಹರಕ್ಕೆ ಬಂದರೆ ಒಂದ್ಸತಿ ಬಂದು ಭೇಟಿ ಕೊಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯ್ತು ಸರ್. ನಮ್ಮ ಹರಿಹರದಲ್ಲಿ ಒಂದು ಒಳ್ಳೆ ಖಾನಾವಳಿ ಊಟ ಮಾಡಬೇಕಂತ ಹೇಳಿದ್ರೆ, ಆದಮೇಲಿಂದ ಒಂದು ಒಳ್ಳೆ ಡಾಬಾ ಶೈಲಿಯ ಒಂದು ಊಟ ಮಾಡಬೇಕಂತ ಹೇಳಿದ್ರೆ, ಸೊ ನೀವು ಸೀದಾ ಬರಬೇಕಾಗಿರೋ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ಅರಮನೆ ಹೋಟೆಲ್ಲು. ತುಂಬ ಚೆನ್ನಾಗಿರುವಂಥ ಊಟ ಇವರು ಸರ್ವ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಖಾನಾವಳಿ ಊಟ ಅಂತೂ ಸೂಪರಾಗಿತ್ತು ಮಾತ್ರ. ಸೊ ಹಾಗಿದ್ದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್. ಖಾನಾವಳಿಗೆ ಒಂದು ಒಳ್ಳೆ ಟೊಮೊಟೊ ಚಟ್ನಿ ಕೊಟ್ಟಿರೋ ಸ್ಪೈಸಿಯಾಗಿ. ಸೊ ಇದನ್ನು ಮಿಸ್ ಮಾಡಲೇಬೇಡಿ, ತುಂಬ ಚೆನ್ನಾಗಿದೆ.